ಸಂಘಟನೆಗಳು ನೀವು ಅಧಿಕಾರ ಹುದ್ದೆಯಲ್ಲಿದ್ದಾಗ ಎಲ್ಲ ಸಂಘಟನೆಗಳು ನೀವು ಸನ್ಮಾನ ಮಾಡ್ತೀವಿ ತಾಲೂಕು. ಇವಾಗ ಶಾಸಕ ಏನಾಗ್ತದೆ ನಿಮ್ಮೆಲ್ಲ ಸಂಘಟನೆಗಳನ್ನು ಗುರುತಿಸುವಂಥ ಕೆಲಸ ಆಗಿದೆ. ನೀವು ಅಧಿಕಾರ ನಮ್ಮ ಅಧಿಕಾರ ಅವಧಿಯಲ್ಲಿ ಆಗಿರ್ಬೋದು, ನಮ್ಗಿಂತ ಪೂರ್ವ ಇದ್ದ ಶಾಸಕರ ಅವಧಿಯಲ್ಲಿ ಆಗಿರ್ಬೋದು. ಮತ್ತು ಅವಾಗೆಲ್ಲ ನೀವು ರಿಜಿಸ್ಟರ್ಡ್ ಪ್ರೆಸ್ ಮೆಂಬರ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಿರುವಂಥದ್ದು. ಸೊ ಅವಾಗ ತಹಸೀಲ್ದಾರ್ ಅವರಾಗಲಿ, ಎ ಸಿ ಅವರಾಗಲಿ ಅವರೆಲ್ಲ ಪರಿಶೀಲನೆ ಮಾಡಿರ್ತಾರೆ. ಸೊ ನನಗನ್ಸಿದ ಪ್ರಕಾರ ಈಗೂ ಕೂಡ ಏನು ಹಿಂದಿಂದ ಏನು ಒಂದು ಪರಂಪರೆ ಬಂದೈತಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಅದನ್ನು ಈಗಿರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಎಲ್ರಿಗೂ ಅವಕಾಶ ಸಿಗುವಂಥ ಒಂದು ವ್ಯವಸ್ಥೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ದೌರ್ಜನ್ಯ ಮಾಡ್ತಾರೆ ಸ್ಥಳೀಯ ಶಾಸಕ. ದೌರ್ಜನ್ಯ ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ಅದು ಯಾವ ಸಂದರ್ಭದಲ್ಲಿ ಆಯಿತು ಏನಾಯಿತು ಅನ್ನೋದು. ಆದರೆ ಅಧಿಕಾರನಾಗ ಇದ್ದವ್ರಿಗೆ ಹೆಚ್ಚು ಜವಾಬ್ದಾರಿ ಇರ್ತೈತಿ. ಸಾರ್ವಜನಿಕರಾಗಲಿ ಭಾಳ ಜನ ಪ್ರಶ್ನೆ ಮಾಡುವಂಥ ಹಕ್ಕು ಅವರಲ್ಲಿ. ಆದರೆ ನಾವು ಅಧಿಕಾರದಲ್ಲಿರುವಂಥವ್ರು ನಾವು ತಾಳ್ಮೆಯಿಂದ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಆ ರೀತಿ ಸ್ಪಂದನೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಸೊ ಆ ನಿಟ್ಟಿನಲ್ಲಿ ನಾವಾಗಲಿ ಯಾರೋ ಆಗಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಾವು ಸ್ವಲ್ಪ ಭಾಳ ಜಾಗೃತಿಯಿಂದ ಇದ್ದು ಎಲ್ಲ ನಿರ್ವಹಣೆ ಮಾಡಬೇಕಂತ. ಸೊ ಅದಕ್ಕಿಂತ ಹೆಚ್ಚು ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ.